ಇವತ್ತು ಬಿಳಿ ಕೂದಲಿಗಾಗಿ ತುಂಬಾ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈ ತೊಗೊಂಡು ಬಂದೀನಿ. ನೋಡಿದರೆ ನೀವು ಕೂಡ ಆಶ್ಚರ್ಯ ಪಟ್ಬಿಡ್ತೀರಾ. ಈ ಥರ ಕೂಡ ನಾವು ಹೇರ್ ಡ್ರೈ ಬಳಸ್ಕೋಬೋದು ಅಂತ ಖಂಡಿತವಾಗಿ ನೋಡಿ ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ಕೆಮಿಕಲ್ ಇರುವಂಥ ಹೇರ್ ಡ್ರೈ ಬಳಸೋರಿದ್ರೆ ಬಿಟ್ಬಿಡಿ. ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈ ಹಚ್ತಾ ಬರ್ಬೋದು. ಅದು ಯಾವ ರೀತಿ ಮಾಡೋದಂತ ತೋರಿಸ್ಕೊಂಡು ಬರ್ತೀನಿ. ಬನ್ನಿ ಸ್ನೇಹಿತರೆ, ತಡ ಮಾಡದೆ ಇವಾಗ ನೋಡಿ ನನ್ನ ಸ್ನೇಹಿತರೆ ಏನು ತೊಗೊಂಡಿದ್ದೀನಿ ಅಂದರೆ, ನೋಡಿ ಮನೆಯಲ್ಲಿ ಎಲ್ಲಾದರೂ ಕೂಡ ನೀವು ಹೂವುಗಳು ತಂದೇ ಇರ್ತೀರ. ಮನೆಯಲ್ಲಿ ಚೆಂಡು ಹೂವು ತಂದಿರ್ತೀರಲ್ವ, ಈ ರೀತಿ ಹೂವುಗಳು ತಂದ ಮೇಲೆ ನಾವು ಹೊರಗಡೆ ಬಾಗಿಲಿಗಾಗಲಿ ಎಲ್ಲಾದರೂ ಪೋಣಿಸಿ ಹಾಕಿರ್ತಿರುವಂಥ ಹಾರಗಳಿರುತ್ತಲ್ವ, ನಾವೇನು ಮಾಡ್ತೀವಿ ಅವು ಹಾರಗಳೇನು ಮಾಡ್ತೀವಿ ಕಸಕ್ಕೆ ಹಾಕಿಬಿಡ್ತೀವಿ. ಆ ರೀತಿ ಏನು ಮಾಡೋಕ್ಕೆ ಹೋಗ್ಬೇಡಿ. ಈ ರೀತಿ ಹೂವಿನ ಹಾರಗಳಿದ್ದರೆ ಖಂಡಿತವಾಗಿ ಆ ಹೂವಿನಿಂದ ಕೂಡ ಒಣಗಿರುವಂಥ ಹೂವು ಇದ್ದರೆ ನಾವು ಎಷ್ಟೆಲ್ಲ ಯೂಸ್ಫುಲ್ಲಾಗಿ ಯೂಸ್ ಮಾಡ್ಕೋಬೋದು ಅಂತ ನೋಡಿದ ತಕ್ಷಣ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ. ಹಾಗಿದ್ರೆ ನೋಡ್ತಾ ಇರ್ಬೋದು, ನಾನು ಇವಾಗ ಒಣಗಿರುವಂಥ ಹೂವು ತೊಗೊಂಡಿದ್ದೀನಿ. ನಾನು ಇವಾಗ ಅದು ಡೋರಿಗೆ ಹಾಕಿರುವಂಥ ಹೂವು ಒಣಗೋಗಿರುತ್ತು. ಹಾಗೆ ಈ ರೀತಿ ತೊಗೊಂಡು ಚೆನ್ನಾಗಿ ಎಲ್ಲ ಕೂಡ ಈ ರೀತಿ ಬಿಡಿಸ್ಕೊಳ್ತಾ ಇದ್ದೀನಿ. ನಾನು ಇವಾಗ ತೊಗೊಂಡಿರೋಂಥ ಹೂವು ಯಾವುದಪ್ಪ ಅಂದರೆ ಜಂಡು ಹೂವು ತೊಗೊಂಡಿರೋದು. ಇದು ಪೂರ್ತಿ ಒಣಗೋದ್ಮೇಲೆ ಎಷ್ಟು ಸಣ್ಣಾಗುತ್ತೆ ಅಂತ ನೋಡಿ. ಎಷ್ಟೇ ದಪ್ಪ ಹೂವು ಇದ್ದರೂ ಕೂಡ ಒಣಗೋದ್ಮೇಲೆ ಸಣ್ಣಗಾಗುತ್ತೆ ಅದು. ಇವಾಗ ಒಣಗಿರುವಂಥ ಹೂವನ್ನೇ ತೊಗೋಬೇಕು. ನೀವು ಹಸಿ ಇರುವಂಥ ಹೂವು ತೊಗೊಳ್ಳೋದಕ್ಕೆ ಹೋಗಬೇಡಿ. ಒಣಗಿರುವಂಥ ಹೂವಿನಿಂದಲೇ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾದರೆ ನಾನಿವಾಗ ಒಣಗಿರುವಂಥ ಹೂವು ತೊಗೊಂಡಿದ್ದೀನಲ್ವ, ಇವಾಗ ಇದು ಹೂವು ಎಲ್ಲನೂ ಕೂಡ ಬಿಡಿಸ್ತಾ ಇದ್ದೀನಿ. ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ. ಇವಾಗ ಎಲ್ಲ ಕೂಡ ಇದೇ ಥರವಾಗಿ ಸಣ್ಣ ಸಣ್ಣದೆಲ್ಲ ಬಿಡಿಸಿ ಇಟ್ಕೋಬೇಕು. ಇವಾಗ ನೋಡಿ ಸ್ನೇಹಿತರೆ, ಜಂಡು ಹೂವಿನಿಂದ ನಮ್ಮ ತಲೆಗೆ ತುಂಬಾ ಒಳ್ಳೆಯದಂದರೆ ಯಾವ ರೀತಿ ಅಂದರೆ, ನಮ್ಮ ಬಿಳಿ ಕೂದಲಿದ್ರೆ ಅದು ಕೂಡ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ನಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ ಆಗಲಿ, ಹಾಗೆ ನಮ್ಮ ತಲೆಯಲ್ಲಿ ಸ್ವಲ್ಪ ಹೇನಾಗಿರುತ್ತಲ್ವ ಅಂತೀವಲ್ಲ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್, ತಲೆಯಲ್ಲಿ ಹೇನು ಜಾಸ್ತಿ ಆದರೆ ಅದು ಏನು ಹಚ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ. ಆವಾಗ ಇದ್ರೆ ಎಣ್ಣೆ ಹಚ್ಕೊಂಡ್ಬಿಟ್ರೆ ಸಾಕು, ನಮ್ಮ ತಲೆಯಲ್ಲಿರುವಂಥ ಏನು ಒಂದು ಕೂಡ ಇರಲ್ಲ ಸ್ನೇಹಿತರೆ, ಎಲ್ಲ ಕೂಡ ಸತ್ತು ಹೋಗುತ್ತೆ. ಅದು ರೀತಿ ಕೂಡ ನೀವು ಯೂಸ್ ಮಾಡ್ಕೋಬೋದು. ಮತ್ತೊಂದು ಸರ್ತಿ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಅದು ಯಾವ ಎಣ್ಣೆ ಯಾವ ರೀತಿ ಮಾಡ್ಕೋಬೇಕಂತ. ಇವಾಗ ನೋಡಿ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈ ಮಾಡ್ತಾಯಿದ್ದೀನಿ. ಈ ಥರ ಕೂಡ ನೀವು ಹೇರ್ ಡ್ರೈ ಹಚ್ತಾ ಬರ್ಬೋದು. ಹೂವಿನಿಂದ ಮಾಡಿರುವಂಥ ಹೇರ್ ಡ್ರೈ ತುಂಬಾ ಒಂಥರ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ, ವಾಸನೆ ಕೂಡ. ಹಾಗೆ ನ್ಯಾಚುರಲಾಗಿ ಮಾಡಿರುವಂಥ ಹೇರ್ ಡ್ರೈ ಅಲ್ವಾ, ಒಳ್ಳೆಯದು ಸ್ನೇಹಿತರೆ. ಇವಾಗ ನಾನು ಎಲ್ಲನೂ ಕೂಡ ಹೂವು ಬಿಡಿಸಿ ಇಟ್ಕೊಂಡಿದ್ದೀನಿ. ಈ ಥರ ಎಲ್ಲನೂ ಕೂಡ ಬಿಡಿಸ್ಕೋಬೇಕು. ಕೈಯಲ್ಲಿ ಹಿಡಿದ್ರೆ ಸ್ವಲ್ಪ ಚೂರು ಚೂರು ಆಗುತ್ತೆ, ಆ ರೀತಿ ಒಣಗಿರುವಂಥ ಹೂವು ತೊಗೋಬೇಕು. ಆಮೇಲೆ ಇವಾಗ ನಾನು ಸ್ಟವ್ ಹಚ್ಕೊಂಡಿದ್ದೀನಿ. ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡಿರೋಂಥದ್ದು ಬಿಸಿಗೆ. ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿ ಕಬ್ಬಿಣದ ಕಡೆಯಲ್ಲಿ ಕಬ್ಬಿಣದ ತವ ಖಂಡಿತ ಇದ್ದರೆ ನೀವು ಯೂಸ್ ಮಾಡ್ಕೋಬೋದು. ನಿಮ್ಮ ಹತ್ರ ಯಾವುದೇ ಇರಲಿ ಅದು ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಈ ರೀತಿ ನಾರ್ಮಲಿ ಪ್ಯಾನ್ ಇದ್ದರೆ ಯೂಸ್ ಮಾಡ್ಕೋಬೋದು. ಇವಾಗ ಹೂವು ನಾನು ಚೆನ್ನಾಗಿ ಸಣ್ಣ ಉರಿ ಇಟ್ಕೊಂಡು ಇವಾಗ ಪ್ಯಾನ್ನಲ್ಲಿ ಹಾಕಿದ್ದೀನಿ. ಮತ್ತು ನೋಡ್ತಾ ಇರ್ಬೋದು, ಸ್ವಲ್ಪ ಎಲ್ಲಾದರೂ ಮತ್ತು ಈ ರೀತಿ ದಪ್ಪ ಇರುವಂಥದ್ದು ಏನಾರ ಕೆಳಗಡೆ ಬುಡ ಇದ್ದರೆ ತೆಗಿಬೇಕು ಅದು. ಇವಾಗ ನೋಡಿ ಚೆನ್ನಾಗಿ ಎಲ್ಲ ಹಾಕ್ಕೊಂಡಾಯ್ತು ಹೂವು. ಹಾಗೆ ಸಣ್ಣ ಉರಿ ಇಟ್ಕೊಂಡು ಫ್ಲೇಮ್ ಸಣ್ಣ ಇರಬೇಕು. ಹಾಗೆ ಕೈ ಆಡಿಸ್ತಾ ಇರಿ ಒಂದು ಸ್ಪೂನಿಂದ. ಎಲ್ಲಿವರೆಗೂ ನಾವು ಚೆನ್ನಾಗಿ ಈ ರೀತಿ ತಿರುಗ್ತಾ ಇರಬೇಕು ಅಂತ ತೋರಿಸ್ತೀನಿ ನಿಮಗೂ ಕೂಡ. ಸ್ನೇಹಿತರೆ, ಈ ಥರ ನಾವು ಕೂಡ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈ ಹಚ್ತಾ ಇದ್ದರೆ ನಮ್ಮ ಕೂದಲು ನ್ಯಾಚುರಲಾಗಿ ಕಪ್ಪಗಾಗುತ್ತೆ ಸ್ನೇಹಿತರೆ. ನಾವು ಏನಾದರೂ ತಿನ್ನೋದ್ರಲ್ಲಾಗಲಿ ಮತ್ತು ನಮ್ಮ ಏಜ್ಗಿಂತ ಮುಂಚೆನೇ ಈಗ ನೋಡಿ ನಮಗೆಲ್ರಿಗೂ ಕೂಡ ಬಿಳಿ ಕೂದಲಾಗೋದಿಲ್ಲ, ಯಾರಿಗಾದರೂ ಹಾಗೇ ಆಗಿರುತ್ತೆ. ಅವ್ರು ನೋಡಿ ಏಜ್ಗಿಂತ ಮುಂಚೆ ಮತ್ತು ನಾವು ತಿನ್ನೋದ್ರಲ್ಲಿ ಏನಾದರೂ ವ್ಯತ್ಯಾಸ ಆದರೆ ನಮಗೂ ಕೂಡ ಬಿಳಿ ಕೂದಲು ಸಮಸ್ಯೆ ಆಗ್ತಾ ಇರುತ್ತೆ. ಹಾಗೆ ಟೆನ್ಷನ್ನಿಂದ ಕೂಡ ನಮ್ಮ ತಲೆಯಲ್ಲಿ ಬಿಳಿ ಕೂದಲು ಜಾಸ್ತಿ ಆಗುತ್ತೆ. ನನ್ನ ತಲೆಯಲ್ಲಿ ಬಿಳಿ ಕೂದಲು ಒಂದಾಗಿದ್ರೆ ಅದೇನಪ್ಪ ನನ್ನ ತಲೆಯಲ್ಲಿ ಬಿಳಿ ಕೂದಲು ಆಗ್ತಾ ಇದೆ ಅಂತ ನಾವು ಯೋಚನೆ ಮಾಡ್ತಾ ಇರುವಾಗ ಮತ್ತು ಸ್ವಲ್ಪ ಜಾಸ್ತಿ ಆಗ್ತಾ ಬರುತ್ತೆ. ಅದೇ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಇವಾಗ ನೋಡಿ ನಾನು ಎಲ್ಲಿವರೆಗೂ ಕಪ್ಪಗಾಗೋವರೆಗೂ ಹುರಿತಾನೇ ಇದ್ದೀನಿ. ಈ ಥರ ಇನ್ನೂ ಕೂಡ ಹುರಿಬೇಕು. ಅದು ಕೈಯಲ್ಲಿ ಹಿಡಿದ್ರೆ ಪೂರ್ತಿ ಚೂರು ಚೂರು ಆಗಬೇಕು, ಅಲ್ಲಿ ತನಕ ಹಾಗೆ ಕೈ ಬಿಡದೆ ಸ್ನೇಹಿತರೆ ಹುರಿತಾನೇ ಇರಿ ಕಪ್ಪಗಾಗೋವರೆಗೂ. ಇವಾಗ ನೋಡಿ ಈ ರೀತಿ ಪೂರ್ತಿ ನನ್ನ ಕೈಯಲ್ಲಿ ಹಿಡಿದ್ರೆ ಪೂರ್ತಿ ಸಣ್ಣ ಪುಡಿ ಪುಡಿ ಆಗುತ್ತೆ, ಅಲ್ಲಿ ತನಕ ಹುರಿತಾ ಇದ್ದೀನಿ. ನೋಡಿದ್ರೆ ಎಷ್ಟು ನ್ಯಾಚುರಲ್ ಆಗಿರುವಂಥದ್ದು ಕಲರ್ ಬರುತ್ತೆ ಸ್ನೇಹಿತರೆ, ಅಂದರೆ ನಾವು ವಾವ್ ಅನ್ಬೇಕು ನೀವು ಕೂಡ. ಇವಾಗ ನೋಡಿ ಪೂರ್ತಿ ಕಪ್ಪಗಾಗೋವರೆಗೂ ಈ ಥರ ಹುರಿದಿರೋದು, ಪೂರ್ತಿ ಕೈಯಲ್ಲಿ ಹಿಡಿದ್ರೆ ಚೂರು ಚೂರು ಆಗ್ತಾ ಇರೋದು. ಇವಾಗ ಸ್ಟವ್ ಆಫ್ ಮಾಡೋಣ. ಸ್ಟವ್ ಆಫ್ ಮಾಡಿಕೊಂಡು ಇವಾಗ ಒಂದು ಸಣ್ಣದೊಂದು ಬೌಲ್ ತೊಗೊಂಡಿದ್ದೀನಿ. ಅದ್ರ ಮೇಲೆ ಈ ರೀತಿ ಜರಡಿ ಹಿಡ್ದಿದ್ದೀನಿ. ಆಮೇಲೆ ಈ ಜರಡಿಯಲ್ಲಿ ನಾವು ಇವಾಗ ಟೀ ಸೋಸುವಂಥ ಜರಡಿ ತೊಗೊಂಡಿದ್ದಾರಲ್ಲ, ಆ ಜರಡಿಯಲ್ಲಿ ಹಾಕ್ಕೊಂಡು ಸ್ಪೂನಿಂದ ಈ ರೀತಿ ಕೈ ಆಡಿಸ್ತಾ ಇದ್ರೆ ಸಾಕು, ಕೆಳಗಡೆ ಚೂರು ಚೂರು ಆಗಿರುವಂಥ ಪೌಡ್ರ್ ಬೀಳ್ತಾ ಹೋಗುತ್ತೆ. ಇಲ್ಲಾಂದರೆ ಸ್ಪೂನಿಂದ ಬಿಟ್ಬಿಡಿ, ಸೈಡಿಗೆ ಕೈ ಇಟ್ಕೊಂಡು ಮಾಡ್ಕೊಳ್ಳಿ. ಕೈಯಿಂದ ಈ ರೀತಿ ಮಾಡ್ತಾ ಹೋದರೆ ಸಾಕು, ತುಂಬಾ ಚೂರು ಚೂರಾಗಿರುವಂಥ ಪೌಡ್ರ್ ಬರುತ್ತೆ ಸ್ನೇಹಿತರೆ. ಈ ರೀತಿ ಪೌಡ್ರ್ ನೀವು ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ನಿಮ್ಗೆ ಯಾವಾಗ ಬೇಕು ಆವಾಗ ನೀವು ಟ್ರೈ ಮಾಡ್ಕೋಬೋದು.
ಇವಾಗ ಇನ್ನೊಂದು ಸ್ವಲ್ಪ ಆಗಿರೋದು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಅದು ಕೂಡ ಈ ರೀತಿ ಕೈಯಿಂದನೇ ಪೌಡ್ರ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೀಳ್ತಾ ಇರೋದು. ನಾವು ಮಿಕ್ಸಿ ಮಾಡುವಂಥದ್ದು ಕೂಡ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇಷ್ಟು ಈಸಿಯಾಗಿ ಕೂಡ ನಾವು ಟ್ರೈ ಮಾಡ್ಬೋದಂತ ನೋಡಿ. ಸಲೀಸಾಗಿ ಮಾಡುವಂಥದ್ದು ಇದು. ಹಾಗೆ ನ್ಯಾಚುರಲ್ ರೀತಿ ಮಾಡಿರುವಂಥದ್ದು ಯಾವುದೇ ಹೇರ್ ಡ್ರೈ ಇರಲಿ, ಎಷ್ಟೇ ಬಳಸಿ ನಮ್ಮ ಕೂದಲಿಗೆ ಏನೂ ಕೂಡ ಎಫೆಕ್ಟ್ ಆಗೋದಿಲ್ಲ. ಇವಾಗ ನೋಡಿ ಇಷ್ಟು ಪೌಡ್ರ್ ಬಂದಿರೋದು, ನಾನು ಇನ್ನೂ ಸ್ವಲ್ಪ ಬಾಕಿ ಇರೋದು ಅದು ಆಮೇಲೆ ಮಾಡಿ ಇಟ್ಕೊಳ್ತೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಪೌಡ್ರ್ ಬಂದಿರೋದು, ಹಾಗೆ ಶೈನಿಯಾಗಿ ಕೂಡ ಇರುವಂಥದ್ದು ಪೌಡರು. ವಾಸನೆ ಮಾತ್ರ ಕೇಳಿಬಿಡಿ ಸ್ನೇಹಿತರೆ, ಅಷ್ಟು ಚೆನ್ನಾಗಿ ವಾಸನೆ ಬರ್ತಾ ಇರೋದು. ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಸೇರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ಸಾಸಿವೆ ಎಣ್ಣೆ ಸೇರಿಸ್ಕೋಬೋದು. ಇವಾಗ ನೋಡಿ ನಾನು ಕೊಬ್ಬರಿ ಎಣ್ಣೆ ಸೇರಿಸಿ ಚೆನ್ನಾಗಿ ಪ್ಯಾಕ್ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ನಿಮ್ಗೆ ಎಷ್ಟು ಗಟ್ಟಿ ಬೇಕಾ, ನಾರ್ಮಲಿ ನೋಡಿ ಕೊಬ್ಬರಿ ಎಣ್ಣೆ ಮಸಾಜ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ನಾವು ಹಾಕ್ಕೊಂಡು ಮಸಾಜ್ ಮಾಡ್ಕೊಳ್ಳೋದಕ್ಕೆ ಹಾಕ್ತೀವಲ್ಲ ಆ ಥರ ಏನಿಲ್ಲ. ನಾರ್ಮಲಿ ಮೆಹಂದಿ ಎಷ್ಟು ಪ್ಯಾಕ್ ರೆಡಿ ಮಾಡ್ಕೋಬೇಕಂದ್ರೆ ಅಷ್ಟೇ ನೋಡಿಕೊಂಡು ಮೆಹಂದಿ ಕಲಸುವಾಗ ಎಣ್ಣೆ ಯಾವ ರೀತಿ ಹಾಕಬೇಕು ಅಂತ ಯೋಚನೆ ಮಾಡ್ತಿರಲ್ಲ, ಅದೇ ಥರವಾಗಿ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಬೇಕು. ಇವಾಗ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿರೋಂಥದ್ದು ನ್ಯಾಚುರಲ್ ಆಗಿರುವಂಥದ್ದು ಹೇರ್ ಪ್ಯಾಕ್ ರೆಡಿ ಆಯಿತು. ಇವಾಗ ಇದು ನೋಡಿ ಎಷ್ಟು ಕಪ್ಪು ಆಗಿರೋದು, ಎಷ್ಟು ಶೈನಿ ಆಗಿರೋದು ಅಂತ ನೋಡಿ. ತುಂಬಾ ಶೈನಿ ಆಗಿರೋದು ಸ್ನೇಹಿತರೆ. ಈ ರೀತಿ ನೀವು ವಾರದಲ್ಲಿ 2 ಸರ್ತಿ 3 ಸರ್ತಿ ಹಚ್ಕೊತಾ ಬರಬೇಕು. ರಾತ್ರಿ ಹಚ್ಕೊಂಡು ಮಲ್ಕೊಂಡು ಬೆಳಗ್ಗೆ ಸ್ನಾನ ಮಾಡ್ಕೋಬೇಕು. ಇದೇ ಥರವಾಗಿ ಹಚ್ತಾ ಬಂದರೆ ನಿಮ್ಮ ಕೂದಲು ನ್ಯಾಚುರಲ್ ರೀತಿ ಕಪ್ಪಗಾಗ್ತಾ ಬರುತ್ತೆ. ಒಂದೇ ಸರ್ತಿಗೆ ನನಗೆ ಕಪ್ಪು ಆಗುತ್ತೆ ಅಂತ ನಾನು ಹೇಳಲ್ಲ ಸ್ನೇಹಿತರೆ. ಹಚ್ತಾ ಬಂದುಬಿಡಿ, ನಿಮ್ಮ ಕೂದಲು ನ್ಯಾಚುರಲಾಗಿ ಕಪ್ಪಗಾಗುತ್ತೆ. ಬುಡದಿಂದ ಹಚ್ಚಬೇಕು, ಆವಾಗಲೇ ನಿಮ್ಮ ಕೂದಲು ಬುಡಕ್ಕೆ ಸ್ಟ್ರಾಂಗ್ ಆದಮೇಲೆ ಬುಡದಿಂದ ನಿಮ್ಮ ಕೂದಲು ಕಪ್ಪಗಾಗ್ತಾ ಬರುತ್ತೆ ಸ್ನೇಹಿತರೆ. ಖಂಡಿತವಾಗಿ ನ್ಯಾಚುರಲ್ ರೀತಿಯಾಗಿರುವಂಥದ್ದು ಈ ಹೇರ್ ಡ್ರೈ ಖಂಡಿತವಾಗಿ ಟ್ರೈ ಮಾಡಿ. ಹಾಗೆ ನಿಮಗೂ ಕೂಡ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈ ಇಷ್ಟ ಆದರೆ ನೀವು ಕೂಡ ಒಂದು 4 ಜನರಿಗೆ ಶೇರ್ ಮಾಡ್ಬೋದು. ಇವಾಗ ಇದು ನೋಡ್ತಾ ಇರ್ಬೋದು ಎಷ್ಟು ಕಪ್ಪಗಾಗಿರುವಂಥದ್ದು, ಎಷ್ಟು ಶೈನಿ ಆಗಿರುವಂಥದ್ದು. ಇವಾಗ ಇದರಲ್ಲಿ ಕೊಬ್ಬರಿ ಎಣ್ಣೆ ಹಾಕಿರ್ತೀವಲ್ಲ, ನಮ್ಮ ತಲೆಗೆ ತುಂಬಾ ಒಳ್ಳೆಯದು. ಹಾಗೆ ಕೊಬ್ಬರಿ ಎಣ್ಣೆಯಿಂದ ಕೂಡ ಇವಾಗ ನನ್ನ ಸೈಡಿಗೆ ಎಲ್ಲಿ ಬಿಳಿ ಕೂದಲಾಗಿದೆ ಅಲ್ಲಿ ಈ ರೀತಿ ಬ್ರಷ್ ಸಹಾಯದಿಂದ ಹಚ್ಕೋಬೋದು. ಹಚ್ಕೊಂಡು ಆದರೂ ಹೊರಗಡೆ ಹೋದರೂ ಕೂಡ ಪರವಾಗಿಲ್ಲ, ನಡೆಯುತ್ತೆ. ಇವಾಗ ನಾನು ಬ್ರಷ್ನ ಸಹಾಯದಿಂದ ಹಚ್ತಾ ಇದ್ದೀನಿ. ಇದೇ ಥರವಾಗಿ ನೀವು ಕೂಡ ಹೇರ್ ಡ್ರೈ ಹಚ್ಕೊಂಡು ನೋಡಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ನಿಮ್ಮ ಕೂದಲು ಕೂಡ ಕಪ್ಪಗಾಗುತ್ತೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ತೋರಿಸಿರುವಂಥ ಹೇರ್ ಡ್ರೈ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತೀನಿ. ಚೆಂಡು ಹೂವು ಇದ್ದರೆ ಮನೆಯಲ್ಲಿ ಖಂಡಿತವಾಗಿ ಈ ರೀತಿ ಹೇರ್ ಪ್ಯಾಕ್ ಮಾಡಿ ಹಚ್ಕೋಬೇಕು. ನೋಡಿ ನಾನು ಇವಾಗ ಬ್ರಷಿನ ಸಹಾಯದಿಂದ ಹಚ್ತಾ ಇದ್ದೀನಿ. ಹಚ್ಚಿದ್ರೆ ಸ್ವಲ್ಪ ಕೂಡ ಗೊತ್ತಾಗೋದಿಲ್ಲ ಎಷ್ಟು ನ್ಯಾಚುರಲ್ ಆಗಿರುವಂಥ ಕೂದಲು ಅಂತ ನೋಡ್ಬೋದು ನೀವು ಕೂಡ. ಹಾಗಾದರೆ ಟ್ರೈ ಮಾಡಿ ಅಂತ ಅಂದ್ಕೊಂಡು ಈ ವಿಡಿಯೋಲಿ ಮುಗಿಸ್ತೀನಿ. ಧನ್ಯವಾದ.